ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ಪೂರ್ವ ಸಿದ್ಧತಾ ಪರೀಕ್ಷೆ ಇತಿಹಾಸ, ಮ್ಯಾಕ್ಸಿಮಮ್ ಮಾರ್ಕ್ಸ್ 80. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯ್ನ್ ಆಗಿ. ಮತ್ತು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದರೆ ಮಾತ್ರ ಅರ್ಥವಾಗುತ್ತದೆ. ವಿಡಿಯೋವನ್ನು ಪ್ರಾರಂಭ ಮಾಡೋಣ. ರೋಮನಿಕೆ ಆಯ್ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. 1ನೇ ಕ್ವಶನ್, ಹಿಸ್ಟ್ರಿ ಪದವು ಈ ಭಾಷೆಯಿಂದ ಬಂದಿದೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಎ ಗ್ರೀಕ್. 2ನೇ ಕ್ವಶನ್, ಮೆಸೊಪೊಟೇಮಿಯಾದ ಇಂದಿನ ಹೆಸರು ಇರಾಕ್, ಬಿ. 3ನೇ ಕ್ವಶನ್, ಮಧ್ಯಕಾಲೀನ ಯುಗವನ್ನು ಹೀಗೂ ಕರೆಯಲಾಗುತ್ತದೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಕತ್ತಲೆ ಯುಗ. 4ನೇ ಕ್ವಶನ್, ನೆಪೋಲಿಯನ್ ಬೋನಪಾರ್ಟೆ ಮರಣ ಹೊಂದಿದ್ದು ಈ ದ್ವೀಪದಲ್ಲಿ, ಸೇಂಟ್ ಹೆಲಿನಾ. 5ನೇ ಕ್ವಶನ್, ಬಾಡುಂಗ ಸಮ್ಮೇಳನದಲ್ಲಿ ಭಾಗವಹಿಸಿದ ಭಾರತದ ಪ್ರಧಾನಿ, ಬಿ. ಜವಾಹರ್ಲಾಲ್ ನೆಹರು. ಹಾಗೆಯೇ ರೋಮನಿಕೆ 2 ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. 6ನೇ ಕ್ವಶನ್, ಒರಿಜಿನ್ ಆಫ್ ಸ್ಪೀಷೀಸ್ ಕೃತಿ ರಚಿಸಿದವರು ಡ್ಯಾಶ್. ಇದಕ್ಕೆ ಕರೆಕ್ಟ್ ಆನ್ಸರ್ ಚಾರ್ಲ್ಸ್ ಡಾರ್ವಿನ್. ಹಾಗೆ 7ನೇ ಕ್ವಶನ್, ವೈದ್ಯ ವಿಜ್ಞಾನದ ಪಿತಾಮಹ ಎಂದು ಡ್ಯಾಶ್ ರವರನ್ನು ಕರೆಯಲಾಗುತ್ತದೆ. ಇದಕ್ಕೆ ಕರೆಕ್ಟ್ ಹಿಪ್ಪೋಕ್ರೇಟಿಸ್. ಹಾಗೆ 8ನೇ ಕ್ವಶನ್, ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಡ್ಯಾಶ್. ಇದಕ್ಕೆ ಕರೆಕ್ಟ್ ಆನ್ಸರ್ ಕುರಾನ್. ಹಾಗೆ 9ನೇ ಕ್ವಶನ್, ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು ಡ್ಯಾಶ್. ವಾಸ್ಕೋ ಡಿ ಗಾಮಾ. ಹಾಗೆ 10ನೇ ಕ್ವಶನ್, ನೋಟಾದ ಕೇಂದ್ರ ಕಚೇರಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಪ್ಯಾರಿಸ್. ರೋಮನಿಕೆ 3 ಕೆಳಗಿನವುಗಳಲ್ಲಿ ಹೊಂದಿಸಿ ಬರೆಯಿರಿ. 11ನೇ ಕ್ವಶನ್, ಎ. ಪೆರಿಕ್ಲಾಸ್, ಬಿ. ರಾಜ್ಕುಮಾರ್ ಹೆನ್ರಿ, ಸಿ. ಲೆನಿನ್, ಬಿ. ಮೆಸೊಲಿನ್, ಇ. ಜಾರ್ಜ್ ಬುಷ್. ಹಾಗೆ ಎ. ಪೆರಿಕ್ಲಾಸ್ಗೆ ಕರೆಕ್ಟ್ ಆನ್ಸರ್ ಸುವರ್ಣಯುಗ, 3ನೇದು ಕರೆಕ್ಟ್ ಆನ್ಸರ್ ಆಗಿರುತ್ತದೆ. ಹಾಗೆ 2ನೇದು ರಾಜ್ಕುಮಾರ್ ಹೆನ್ರಿ. ಇದಕ್ಕೆ ಕರೆಕ್ಟ್ ಆನ್ಸರ್ ದಿ ನ್ಯಾವಿಗೇಟರ್. ಸಿ. ಲೆನಿನ್. ಇದಕ್ಕೆ ಹೊಸ ಆರ್ಥಿಕ ನೀತಿ. ಬಿ. ಡಿ. ಮೆಸೊಲಿನ್. ಇದಕ್ಕೆ ಫ್ಯಾಸಿಸ್ಟ್ ಪಕ್ಷ. ಹಾಗೆಯೇ ಇ. ಜಾರ್ಜ್ ಬುಷ್. ಇದಕ್ಕೆ ರೋಮನಿಕೆ 4 ಶೀತಲ ಸಮರದ ಅಂತ್ಯ ಆನ್ಸರ್ ಆಗಿರುತ್ತೆ. ರೋಮನಿಕೆ 4 ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 1 ಅಂಕ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 12ನೇ ಕ್ವಶನ್, ತೂಗಾ ಉದ್ಯಾನವನ್ನು ನಿರ್ಮಿಸಿದವರು ಯಾರು? 13ನೇ ಕ್ವಶನ್, ಹಿಡುವಳಿದಾದ ಎಂದರೆ ಯಾರು? 14ನೇ ಕ್ವಶನ್, ಬ್ಯಾಸ್ಟೈಲ್ ಪತನದ ವರ್ಷ ಯಾವುದು? 15ನೇ ಕ್ವಶನ್, ಜರ್ಮನಿಯ ಸಂಸ್ಕೃತಿಯ ಹೆಸರನ್ನು ತಿಳಿಸಿ. 16ನೇ ಕ್ವಶನ್, ಗ್ಲಾಸ್ನಾಸ್ಟ್ ಎಂದರೇನು? 12ರಿಂದ 16ರವರೆಗೆ ಆನ್ಸರ್ ನೋಡೋಣ. 12ನೇದಕ್ಕೆ ಕರೆಕ್ಟ್ ಆನ್ಸರ್ 2ನೇ ನೆಬೂಜಡ್ರೆಜರ್. 13ನೇದಕ್ಕೆ ಕರೆಕ್ಟ್ ಆನ್ಸರ್ ಯಹೂದಿಗಳು. 14ನೇದಕ್ಕೆ ಕರೆಕ್ಟ್ ಆನ್ಸರ್ 1789. 15ನೇದಕ್ಕೆ ಕರೆಕ್ಟ್ ಆನ್ಸರ್ ಡಯಾಟ್. 19ನೇದಕ್ಕೆ ಕರೆಕ್ಟ್ ಆನ್ಸರ್ ಗ್ಲಾಸ್ನಾಸ್ಟ್ ಎಂದರೆ ಮುಕ್ತತೆ ಅಥವಾ ಪಾರದರ್ಶಕತೆ. ಇದು ಮಿಖಾಯಿಲ್ ಗೊರ್ಬಚೇವ್ ಸೋವಿಯತ್ ಒಕ್ಕೂಟದಲ್ಲಿ ಪರಿಚಯಿಸಿದ ನೀತಿಯಾಗಿದೆ. ರೋಮನಿಕೆ 5 ಈ ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿ. 17ನೇ ಕ್ವಶನ್, ಇತಿಹಾಸ ಯಾವುದಾದರೂ 2 ವೃತ್ತಿಪರ ಉಪಯೋಗಗಳನ್ನು ತಿಳಿಸಿ. 18ನೇ ಕ್ವಶನ್, ಭೂಮಿಯ ಉಗಮ ಹಾಗೂ ವಿಕಾಸನದ ಯಾವುದೇ 2 ಸಿದ್ಧಾಂತಗಳನ್ನು ಬರೆಯಿರಿ. 19ನೇ ಕ್ವಶನ್, ಜಸ್ ಜೆಂಟಿಯಮ್ ಎಂದರೇನು? 20ನೇ ಕ್ವಶನ್, ಯೇಸುವಿನ ಪುರಾತತ್ವ ಎಂದರೇನು? 21ನೇ ಕ್ವಶನ್, ವಿಶ್ವವನ್ನು ಪ್ರದಕ್ಷಿಣೆ ಹಾಕಿದ ಮೊದಲ ಹಡಗು ಯಾವುದು ಮತ್ತು ಆ ನೌಕಾಯಾನದ ನಾಯಕರು? 22ನೇ ಕ್ವಶನ್, ಕ್ರೈಸ್ತ ಧರ್ಮದ 2 ಪಂಗಡಗಳ್ಯಾವು? 23ನೇ ಕ್ವಶನ್, ಟೆನ್ನಿಸ್ ಕೋರ್ಟ್ ಪ್ರತಿಜ್ಞೆ ಎಂದರೇನು? 24ನೇ ಕ್ವಶನ್, ನೆಪೋಲಿಯನ್ ಬೋನಪಾರ್ಟೆಯ ತಂದೆ ಮತ್ತು ತಂದೆ ತಾಯಿ ಯಾರು? 25ನೇ ಕ್ವಶನ್, ಅಕ್ಸಿಸ್ ಬಾಣದ ಯಾವುದಾದರೂ 2 ರಾಷ್ಟ್ರಗಳನ್ನು ಹೆಸರಿಸಿ. 26ನೇ ಕ್ವಶನ್, ಸಿಯೋಟಿಯಾದ ಯಾವುದಾದರೂ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. 17ನೇ ಕ್ವಶನ್ಗೆ ಆನ್ಸರ್, ಇತಿಹಾಸ 2 ವೃತ್ತಿಪರ ಉಪಯೋಗಗಳೆಂದರೆ ಇತಿಹಾಸವು ನಮಗೆ ಮಾನವ ಸಮಾಜ ವಿಕಾಸವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹಾಗೆ ಇದು ಪ್ರಸ್ತುತ ಸಮಸ್ಯೆಗಳನ್ನು ವಿಶ್ಲೇಷಿಸಲು ಮತ್ತು ಭವಿಷ್ಯದ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಗತ್ಯವಾದ ವಿಮರ್ಶಾತ್ಮಕ ಚಿಂತನೆ ಕೌಶಲ್ಯಗಳನ್ನು ಬೆಳೆಸುತ್ತದೆ. ಹಾಗೆ 18ನೇ ಕ್ವಶನ್ಗೆ ಆನ್ಸರ್, ಭೂಮಿಯ ಉಗಮ ಮತ್ತು ವಿಕಾಸನ 2 ಸಿದ್ಧಾಂತಗಳೆಂದರೆ ಬೃಹತ್ ಸ್ಫೋಟ ಸಿದ್ಧಾಂತ, ಇದು ಬ್ರಹ್ಮಾಂಡ ಉಗಮದ ಬಗ್ಗೆ ವಿವರಿಸುತ್ತದೆ. ನಿಹಾರಿಕ್ ಸಿದ್ಧಾಂತ, ಇದು ಸೌರವ್ಯೂಹದ ಉಗಮದ ಬಗ್ಗೆ ವಿವರಿಸುತ್ತದೆ. ಹಾಗೆ 19ನೇ ಕ್ವಶನ್ಗೆ ಆನ್ಸರ್, ಜಸ್ ಜೆಂಟಿಯಮ್ ಎಂದರೆ ಅಂತಾರಾಷ್ಟ್ರೀಯ ಕಾನೂನು ಅಥವಾ ರಾಷ್ಟ್ರಗಳ ನಡುವಿನ ಕಾನೂನು.
ಹಾಗೆ 20ನೇ ಕ್ವಶನ್ಗೆ ಆನ್ಸರ್ ಯೇಸುವಿನ ಪುನರ್ಸ್ಥಾಪನೆ ಎಂದರೆ ಯೇಸು ಕ್ರಿಸ್ತನು ಶಿಲುಬೆಯನ್ನು ಸತ್ತ 3ನೇ ದಿನದ ನಂತರ ಸಾವಿನಿಂದ ಎದ್ದು ಬಂದನು ಎಂಬ ಕ್ರೈಸ್ತ ನಂಬಿಕೆ. 21ನೇ ಕ್ವಶನ್ಗೆ ಆನ್ಸರ್ ಏನೆಂದರೆ ವಿಶ್ವದ ಪ್ರದಕ್ಷಿಣೆ ಹಾಕಿದ ಮೊದಲ ಹಡಗು ವಿಕ್ಟೋರಿಯಾ ಮತ್ತು ನೌಕಾಯಾನದ ನಾಯಕರು ಫರ್ಡಿನಾಂಡ್ ಮೆಗೆಲ್ಲನ್. ಹಾಗೆ ಕ್ರೈಸ್ತ ಧರ್ಮದ 2 ಪಂಗಡಗಳು ಯಾವೆಂದರೆ ರೋಮನ್ ಕ್ಯಾಥೋಲಿಕ್ ಪ್ರೊಟೆಸ್ಟೆಂಟ್. ಹಾಗೆ 23ನೇ ಕ್ವಶನ್ಗೆ ಆನ್ಸರ್ ಟೆನ್ನಿಸ್ ಕೋರ್ಟ್ ಪ್ರತಿಜ್ಞೆ ಎಂದರೆ ಫ್ರೆಂಚ್ ಕ್ರಾಂತಿಯ ಸಮಯದಲ್ಲಿ ಫ್ರಾನ್ಸ್ನ 3ನೇ ಎಸ್ಟೇಟ್ ಸದಸ್ಯರ ಹೊಸ ಸಂವಿಧಾನವನ್ನು ಬರೆಯುವವರೆಗೆ ಬೇರ್ಪಡಿಸದಿರಲು ಮಾಡಿದ ಪ್ರತಿಜ್ಞೆ. 24ನೇ ಕ್ವಶನ್ಗೆ ಆನ್ಸರ್ ಏನೆಂದರೆ ನೆಪೋಲಿಯನ್ ಬೋನಪಾರ್ಟಿಯ ತಂದೆ ಕಾರ್ಲೋ ಬೋನಪಾರ್ಟಿ, ತಾಯಿ ಲೆಟಿಜಿಯಾ ರೊಮೋಲಿಯನ್. ಹಾಗೆ 25ನೇ ಕ್ವಶನ್ಗೆ ಆನ್ಸರ್ ಆಕ್ಸಿಸ್ ಬಣದ 2 ರಾಷ್ಟ್ರಗಳೆಂದರೆ ಜರ್ಮನಿ, ಇಟಲಿ. 26ನೇ ಕ್ವಶನ್ಗೆ ಆನ್ಸರ್ ಸಿಒಟಿಯದ 2 ಸದಸ್ಯ ರಾಷ್ಟ್ರಗಳೆಂದರೆ ಅಮೆರಿಕ, ಬ್ರಿಟನ್. ಹಾಗೆ ರೋಮನ್ ಅಂಕಿ 6 ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15 ರಿಂದ 20 ವಾಕ್ಯದಲ್ಲಿ ಉತ್ತರಿಸಿ. 27ನೇ ಕ್ವಶನ್ ಇತಿಹಾಸದ ವಾಕ್ಯಗಳನ್ನು ಬರೆಯಿರಿ. 28ನೇ ಕ್ವಶನ್ ಪ್ರವಾದಿ ಮುಹಮ್ಮದ್ನ ಬೋಧನೆಗಳನ್ನು ವಿವರಿಸಿ. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಪೂರ್ವ ಸಿದ್ಧತಾ 2 1 ಹಾಗೆ ಎನ್ಯುವಲ್ಗೆ ಬರೋ ಸಾಧ್ಯತೆ ಇದು ನೋಡ್ಕೊಳ್ಳಿ. 29ನೇ ಕ್ವಶನ್ ಕೈಗಾರಿಕಾ ಕ್ರಾಂತಿಯ ಪ್ರತಿಕ್ರಿಯೆ ಇಂಗ್ಲೆಂಡಿನಲ್ಲಿ ಏಕೆ ಪ್ರಾರಂಭವಾಯಿತು. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 30ನೇ ಕ್ವಶನ್ ಅಲಿಪ್ತ ಚಳುವಳಿಯ ಉದ್ಯಮಕ್ಕೆ ಕಾರಣಗಳನ್ನು ವಿಶದೀಕರಿಸಿ. 27 ರಿಂದ 30 ತನಕ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇರುತ್ತೆ ಆನ್ಸರ್ಗಳು. ಜಾಯಿನ್ ಆಗಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇವೆ. ಹಾಗೆ ಭಾಗ ಡಿ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30 ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. 31ನೇ ಕ್ವಶನ್ ಮಾನವ ವಿಕಸನಕ್ಕೆ ಕಾರಣವಾದ ಅಂಶಗಳನ್ನು ಚರ್ಚಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 32ನೇ ಕ್ವಶನ್ ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ 33ನೇ ಕ್ವಶನ್ ರಷ್ಯಾ ಕ್ರಾಂತಿಯ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. 34ನೇ ಕ್ವಶನ್ ಜರ್ಮನಿ ಏಕೀಕರಣದ ವಿವಿಧ ಹಂತಗಳನ್ನು ವಿವರಿಸಿ. ಹಾಗೆ ಭಾಗ ಇ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. 35ನೇ ಕ್ವಶನ್ ಅಮೆರಿಕ ಸ್ವಾತಂತ್ರ್ಯ ಘೋಷಣೆ. ಹಾಗೆ ಒಲಿಂಪಿಕ್ ಕ್ರೀಡೆ, ಪಾರ್ಸ್ ಒಪ್ಪಂದ, ಕಾನ್ಸ್ಟಿಟ್ಯೂಷನ್ನಲ್ಲಿ ಪತನ. ಇವುಗಳಿಗೆ ಆನ್ಸರ್ ನೋಡೋಣ. ಇವೇ ನೋಡಿ. 1ನೇದು ಒಲಿಂಪಿಕ್ ಕ್ರೀಡೆ, 2ನೇದು ಕಾನ್ಸ್ಟಾಂಟಿನೋಪಲ್ ಪತನ, 3ನೇದು ಅಮೆರಿಕ ಸ್ವಾತಂತ್ರ್ಯ ಘೋಷಣೆ, ಪಾರ್ಸ್ ಒಪ್ಪಂದ. ಇದಕ್ಕೆ ಇಸ್ವಿ ಮತ್ತು ಎಲ್ಲವನ್ನು PDF ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಟ್ಟಿರ್ತೇವೆ. ಜಾಯಿನ್ ಆಗಿ. ಹಾಗೆ ಇದು ಸಹ ನೋಡ್ಕೊಳ್ಳಿ. ಸೂಚನೆಗಳು ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಇದು 10 ಅಂಕ ಮಾತ್ರ. 10ಕ್ಕೆ 10 ಅಂಕ ಪಡೆಯಬೇಕಂದ್ರೆ ನಮ್ಮ ಹಿಸ್ಟ್ರಿ ಪ್ಲೇಲಿಸ್ಟ್ನಲ್ಲಿ ಒಂದು ಭಾರತ ಮ್ಯಾಪಿಂದ ವಿಡಿಯೋ ಇದೆ. ಆ ವಿಡಿಯೋನ ನೋಡ್ಕೊಳ್ಳಿ. ನೀವು 10ಕ್ಕೆ 10 ಅಂಕ ಪಡೆದುಕೊಳ್ಳಬಹುದು. ಎಲ್ಲಾದರೂ ತಪ್ಪಿದ್ದರೆ ಕ್ಷಮಿಸಿ. ಧನ್ಯವಾದಗಳು.